ನಮಸ್ಕಾರ. ಉಪ್ಪಿ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಜಿ ಬಿರಾದಾರ್. ಇಂದು ದಿನಾಂಕ 15/2/2026ರಂದು ಪ್ರವಾಸಿ ಮಂದಿರ ಔರಾದ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರ 396ನೇ ಜಯಂತಿ ನಿಮಿತ್ತ ಸಮಾಜದ ಮುಖಂಡರು ಹಾಗೂ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಸೇರಿ ಬರುವ 19 ಫೆಬ್ರವರಿ 2026ರಂದು ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಲು ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಹ ತಹಶೀಲ್ದಾರರಾದ ಮಹೇಶ್ ಪಾಟೀಲ್ ಲಾಂಛನ ಬಿಡುಗಡೆ ಮಾಡಿ ಜಯಂತಿ ಉತ್ಸವಕ್ಕೆ ಶುಭ ಕೋರಿದರು. ಇದೇ ಸಭೆಯಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕೂಡ ಆಚರಿಸಲಾಯಿತು. ಅದೇ ತರಹ ಇದೇ ತಿಂಗಳಿನ 28ನೇ ಅಥವಾ ಮಾರ್ಚ್ 1ರಂದು ಸಾರ್ವಜನಿಕ ಶಿವ ಜಯಂತಿ ಆಚರಿಸಲು ನಿರ್ಣಯ ಮಾಡಿ ಶ್ರೀ ಚೇತನ್ ಕಪ್ಪೆಕೆರೆ ಇವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಮಾರಕ ಸಮಿತಿ ಶಿವಾಜಿರಾವ್ ಪಾಟೀಲ್ ಮೂನಾಳ್, ಸಹ ಕಾರ್ಯದರ್ಶಿಯಾಗಿ ವಿಭಾಗೀಯ ಅಧ್ಯಕ್ಷರು ಖಂಡೇರಾವ್ ನಂದೇವ್, ಅಮರೇಶ್ವರ್, ಬ್ಯಾಂಕಿನ ಅಧ್ಯಕ್ಷರಾದ ಮಾರುತಿ ವಾಡಿಕರ್, ಸಂಭಾಜಿ ಬ್ರಿಗೇಡ್ ಬೀದರ್ ಜಿಲ್ಲಾಧ್ಯಕ್ಷರು ಸತೀಶ್ ವಾಸರೆ, ಸಂಭಾಜಿ ಬ್ರಿಗೇಡ್ ಔರಾದ್ ತಾಲೂಕು ಅಧ್ಯಕ್ಷರು ಗೋವಿಂದ್ ಪಾಟೀಲ್, ಪ್ರಕಾಶ್ ಪಾಟೀಲ್, ಭರತ್ ಪಾಟೀಲ್, ಕದಂ ರಾಮರಾವ್, ರಾವಣಗಾವೆ ಮಾಧವ್, ಮಾಲ್ಕೇರಿ ನಾರಾಯಣ್ ಪಾಟೀಲ್ ಕೊರೇಕಲ್, ರಾವ್ಸಾವ್ ಪಾಟೀಲ್, ನಾರಾಯಣ್ ಮುಳ್ಳೆ, ರಾಜ್ಕುಮಾರ್ ಹಾಲ್ಮಲ್ಪುರ್, ಖಂಡೇಬಾ ಕಂಕಿ, ರಮೇಶ್ ಪಾಟೀಲ್ ನಂದ್ಯಾಳ್, ಪ್ರವೀಣ್ ಕಾರ್ಬಾರಿ, ವಿಜಯಕುಮಾರ್ ನುದ್ನೂರ್, ಶಂಕರ್ರಾವ್ ಪಾಟೀಲ್ ನಾಗೂರ್, ಸಚಿನ್ ರಾಠೋಡ್, ಸುಜೇತ್ ಪಂಡರಿ, ಅದೇ ಕಮಲ್ಕರ್ ಪಾಟೀಲ್, ದತ್ತ ಪಾಟೀಲ್ ಆಲೂರ್ ಪ್ರಮುಖರು ಮುಖಂಡರು ಭಾಗಿಯಾಗಿದ್ದರು. ಸದಾ ನೋಡ್ತಾ ಇರಿ ಉಪ್ಪಿ ನ್ಯೂಸ್. ನೇರ ನಿತ್ಯ ನಿರ್ಮಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿವಾಜಿ ಮಹಾರಾಜ್ ಅವರದ ಜಯಂತಿ ಉತ್ಸವದಲ್ಲಿ ನಮ್ಮ ಸಂಭಾಜಿ ಬ್ರಿಗೇಡ್ ಮಹಾರಾಜ್ ಅವರದ ಸಂಘಟನೆ ಜಿಲ್ಲಾಧ್ಯಕ್ಷರಾದರೆ ಅವ್ರ ಜೊತೆಯಲ್ಲಿ ಮಾತಾಡೋಣ. धन्यवाद. आज या ठिकाणी छत्रपती शिवाजी महाराजांच्या शासकीय व सार्वजनिक शिवजन्मोत्सव सोहळ्याच्या संदर्भामध्ये आयोजित बैठकीला सर्व समाज बांधव उपस्थित होते. या ठिकाणी शासकीय जयंती मोठ्या प्रमाणात साजरी झाल्याच्या नंतर येणाऱ्या काळामध्ये सार्वजनिक शिवजन्मोत्सव सोहळा या ठिकाणी सर्व समाज बांधव शिवप्रेमींच्या वतीने औरद नगरीमध्ये साजरा होत आहे. तर या शिवजन्मोत्सव सोहळ्याच्या स्वागत समितीचे अध्यक्ष म्हणून आमचे मित्र आदरणीय चेतनभाई कप्पेकेरे यांची आज या ठिकाणी निवड झालेली आणि सर्वानुमते हा जो सोहळा आहे तो ऐतिहासिक पद्धतीने औरद नगरीमध्ये आम्ही साजरा करू. धन्यवाद. ನಮ್ಮ ಸಂಘಟನೆಯ ತಾಲೂಕಾಧ್ಯಕ್ಷರಾದ ಅವ್ರ ಜೊತೆಯಲ್ಲಿ ಮಾತಾಡೋಣ. आज यहाँ पर छत्रपति शिवाजी महाराज की जयंती की पूर्वभावी सभा यहाँ पर आयोजित की गई थी और उस पूर्वभावी सभा में स्वागत समिति के अध्यक्ष बोलकर हमारे युवकों के प्रेरणा स्थान, आशा स्थान चेतन कप्पेकेरे को स्वागत अध्यक्ष बनाया गया है. तो आने वाले 28 तारीख को सार्वजनिक शिव जयंती का आयोजन किया गया है. तो सभी औराद तालुका और कमलनगर तालुका के शिवप्रेमी को मैं प्रेस के माध्यम से आह्वान करना चाहता हूं कि 28 तारीख को सभी शिवप्रेमी औराद में जमा होके एक भव्य दिव्य छत्रपति शिवाजी महाराज की जयंती का कार्यक्रम भव्य दिव्य और उत्साह से मनाया जाएगा. और वैसे शासकीय शिव जयंती का आयोजन 19 तारीख को किया गया है और 19 तारीख को सुबह 9 बजे महात्मा बसवेश्वर चौक से तहसील तक बड़े पैमाने पे रैली होगी. उस रैली में सभी शिवप्रेमी उपस्थित रहकर वो कार्यक्रम यशस्वी करे, यही मैं आह्वान करता हूँ. ಇಂದು ನಮ್ಮ ನಾಡಿನ ಹೋರಾಟಗಾರರಾದ ಛತ್ರಪತಿ ಶಿವಾಜಿ ಮಹಾರಾಜರದ್ದು ಜಯಂತಿ ಉತ್ಸವದಲ್ಲಿ ನಮ್ಮ ಪಂಡಿತ್ ಶಿವಾಜಿ ಪಾಟೀಲ್ ಆದರೆ ಅವ್ರ ಜೊತೆಯಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಅವ್ರ ಜೊತೆಯಲ್ಲಿ ವಿಚಾರಣೆ ಮಾಡೋಣ. ಸರ್, ಇಂದು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಪ್ರಯುಕ್ತ ನಮ್ಮ ಸಮಾಜದ ಮುಖಂಡರು ಎಲ್ಲ ಔರಾದ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜ ಮುಖಂಡರು ಮತ್ತೆಲ್ಲ ಸಂಘ ಸಂಘಟನೆ ಪದಾಧಿಕಾರಿಗಳು ನಾವು ಕರೆ ಮಾಡಿದೆವು. ಅವ್ರು ಬಂದಿದ್ದರು. ಮತ್ತು ಇದು ಶಾಸಕೀಯ ಜಯಂತಿ 19 ಫೆಬ್ರವರಿಗೆ ಇದು ಜರುಗುತ್ತೆ.
ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಅವರಾದ ಇವರ ನೇತೃತ್ವದಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ಎಲ್ಲ ತಾಲೂಕಿನ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿ ಈ ಶಾಸಕಿ ಜಯಂತಿಯನ್ನು ಅದ್ಧೂರಿಯವಾಗಿ ಆಚರಿಸಲು ನಿರ್ಣಯಿಸಲಾಯಿತು. ಜೊತೆಯಲ್ಲಿನೇ ಸಾರ್ವಜನಿಕ ಶಿವ ಜಯಂತಿ ಮಾಡ್ಲಿಕ್ಕೆ ಔರಾದ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಇಲ್ಲಿ ಇವತ್ತು ಸೇರಿ ಇದೇ ತಿಂಗಳ 28 ಅಥವಾ 1ನೇ ಮಾರ್ಚ್ ಸಾರ್ವತ್ರಿಕ ಶಿವ ಜಯಂತಿ ಔರಾದ್ನಲ್ಲಿ ಆಚರಿಸಬೇಕು. ಶ್ರೀ ಮಹಾತ್ಮ ಬಸವೇಶ್ವರ ಚೌಕಿನಲ್ಲಿ ಈ ಜಯಂತಿಗಳನ್ನು ಆಚರಿಸಬೇಕು. APMC ಕ್ರಾಸ್ದಿಂದ ಮಹಾತ್ಮ ಬಸವೇಶ್ವರ ವೃತ್ತವರೆಗೆ 4:15 ಗಂಟೆಯಿಂದ ಪ್ರಾರಂಭ ಮಾಡಿ 6 ಗಂಟೆಗೆ ಸ್ಟೇಜ್ ಕಾರ್ಯಕ್ರಮ ಆಗುತ್ತೆ. ಒಂದು ಒಳ್ಳೆಯ ವಕ್ತರು ತರಿಸಿ ಮತ್ತು ನಮ್ಮ ಸಮಾಜದ ಮುಖಂಡರು, ಈ ತಾಲೂಕಿನ ಹಿರಿಯರು ಎಲ್ಲ ಕರೆಸಿ ಅದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ಇವತ್ತು ಸ್ವಾಗತ ಸಮಿತಿ ಅಧ್ಯಕ್ಷ ನೇಮಕ ಆಗಿದೆ. ಎಲ್ಲ ಒಮ್ಮತದಿಂದ, ಎಲ್ಲರ ಸಹಮತದಿಂದ ಶ್ರೀ ಚೇತನ್ ಭಯ್ಯ ಕಪ್ಪಿಕೆರೆ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಸಾರ್ವಜನಿಕ ಶಿವ ಜಯಂತಿ ಉತ್ಸವದ ಸ್ವಾಗತ ಅಧ್ಯಕ್ಷರಾಗಿ ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ. ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ಸ್ಥಾಪಿಸಿ ಎಲ್ಲ ಮುಂದಿನ ರೂಪರೇಷೆಗಳನ್ನು ತಯಾರು ಮಾಡಲಾಗುತ್ತದೆ. ಈ ಥರ ಇವತ್ತು ಬೈಠಕ್ ಮಾಡಿ ಇದು ಕೊನೆಗೆ ಮಾಡಲಾಯಿತು. ಮತ್ತು 19 ಫೆಬ್ರವರಿಗೆ ಏನು ಶಾಸಕೀಯ ಸರ್ಕಾರದಿಂದ ಜಯಂತಿ ಆಚರಿಸುತ್ತದೆ, ಆ ಜಯಂತಿ ಅಧ್ಯಕ್ಷರಾದ ಮಾನ್ಯ ತಹಸೀಲ್ದಾರ್ ಪಾಟೀಲ್ ಅವರು ಇವತ್ತು ಬಂದು ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಲಾಂಛನ ಬಿಡುಗಡೆ ಮಾಡಿ ಈ ಸಭೆಗೆ ಚಾಲನೆ ಕೊಟ್ಟು ಅವರು ಮಾರ್ಗದರ್ಶನ ಮಾಡಿ ಇವತ್ತು ಹೋಗಿದ್ದಾರೆ. ಜೊತೆಯಲ್ಲಿ ಇವತ್ತು ನಾಡಿನ ಶ್ರೇಷ್ಠ ಸಂತರಾದ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಇವರ ಜಯಂತಿನೂ ಕೂಡ ಇವತ್ತು ಇದ್ದೂರು ಕಡೆಯಿಂದ ಇಲ್ಲೇ ನಾವು ನಮ್ಮ ಸಮಾಜ ವತಿಯಿಂದ ಮತ್ತೆಲ್ಲ ಪದಾಧಿಕಾರಿ ವತಿಯಿಂದ ಸಂತ ಸೇವಾಲಾಲ್ ಮಹಾರಾಜ್ ಜಯಂತಿನೂ ಕೂಡ ಆಚರಿಸಲಾಗಿದೆ. ಧನ್ಯವಾದ ಸರ್. 24x7 ಜಿಲ್ಲೆ ವರದಿಗಾರರಾದಂಥ ಜಯವಂತ್ ಮೇತ್ರೆ ಚಿಂತಾಕಿ, ಜೊತೆಯಲ್ಲಿ ರವಿ ಶರ್ಮಾ ಔರಾದ್